ಇವಾಗ ನಾನು ನಮ್ಮ ಅಕ್ಕನ ಮನೆಗೆ ಬಂದಿದ್ದೆ. ನಮ್ಮ ಅಕ್ಕ ದಿಢೀರಾಗಿ ಮಾಡೋವಂಥದ್ದು ಒಂದು ರಸಮ್ನ ಹೇಳ್ಕೊಡ್ತಿದ್ದಾರೆ ನೋಡಿ. ಆ ರಸಮ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು ಬಂದು ನೋಡಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದಾರೆ, ಒಂದೇ ಒಂದು ಟೊಮೊಟೊ, 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದಾರೆ, ಅರ್ಧ ಟೊಮೊಟೊ ನೋಡಿ, ಸ್ವಲ್ಪ ಜೀರಿಗೆ, 1-2 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಮೆಣಸು ತೊಗೊಂಡವ್ರೆ, ಆಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದಾರೆ, ಆಮೇಲೆ ನೋಡಿ ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದಾರೆ ಸ್ನೇಹಿತರೆ. ತುಂಬ ರುಚಿಯಾಗಿರುತ್ತೆ ಮಳೆಗಾಲಕ್ಕೆ. ನೋಡಿ ಈಗ ಸ್ಟಾರ್ಟ್ ಮಾಡ್ತಾರೆ ಹೆಂಗೆ ಮಾಡಬೇಕು ಅಂತ. ಸರಿನಾ ಸ್ನೇಹಿತರೆ? ಸ್ನೇಹಿತರೆ ನೋಡಿ, ಈಗ ಸಾಮಗ್ರಿಗಳನ್ನೆಲ್ಲ ತೊಗೊಂಡು ಅಕ್ಕ ಈಗ ರುಬ್ಕೊತಾ ಇದ್ದಾರೆ ಮಿಕ್ಸಿಗೆ ಹಾಕ್ಕೊಂಡು. ನೋಡಿರಿ, ಮಿಕ್ಸಿಗೆಲ್ಲ ಹಾಕ್ಕೊತಾ ಇದ್ದಾರೆ ಪ್ರತಿಯೊಂದನ್ನು. ನಾವು ಹೇಳಿದ್ವಲ್ಲ, ಅಷ್ಟು ಸಾಮಗ್ರಿಗಳನ್ನೆಲ್ಲ ಹಾಕೊಂಡು ರುಬ್ಕೊಂಬರ್ಬೇಕಾಗುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ, ರುಬ್ಕೊಂಬರ್ತಾ ಇದ್ದಾರೆ. ಚೆನ್ನಾಗಿರುತ್ತೆ ಮಳೆಗಾಲದಲ್ಲೆಲ್ಲ. ಕಫ ಎಲ್ಲ ಇರುತ್ತಲ್ಲ ಸ್ನೇಹಿತರೆ, ಕೆಮ್ಮು, ಒಣ ಕೆಮ್ಮು ಇರುವಾಗ ಅದು ಸೂಪರಾಗಿರುತ್ತೆ ಸ್ನೇಹಿತರೆ. ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ನೇಹಿತರೆ ನೋಡಿ, ಈ ರೀತಿ ರುಬ್ಕೊಬೇಕಾಗುತ್ತೆ. ಏನಂದರೆ ಸ್ವಲ್ಪ ತರೆಯಾಗಿ ರುಬ್ಕೊಂಡಾಗ ರಸಮ್ಗೆ ಸೂಪರಾಗಿರುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿ ರುಬ್ಕೊಬೋದು. ಇಲ್ಲ ನಿಮಗೆ ನುಣ್ಣಗೆ ಬೇಕು ಅಂದರೆ ನುಣ್ಣಗೂ ಕೂಡ ನೀವು ರುಬ್ಕೊಬೋದು. ಸರಿನಾ ಸ್ನೇಹಿತರೆ? ಬನ್ನಿ ಇವಾಗ ಒಗ್ಗರಣೆ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇವಾಗ ಬಾಣಲಿ ಇಟ್ಟಿದ್ದೀವಿ. ಇವಾಗ ಬಾಣಲಿ ಇಟ್ಟು ಎಣ್ಣೆ ಹಾಕಿದ್ದೀವಿ. ಈಗ ಎಣ್ಣೆ ಕಾಯ್ತಿದೆ ಸ್ನೇಹಿತರೆ. ನಮ್ಮ ಅಕ್ಕ ದಿಢೀರ್ ಅಂತ ಮಾಡ್ತಾಯಿತ್ತು. ಸಾಸಿವೆ, ಸಿಡಿಲಿ, ಸಿಡಿಲಿ ಯಾವತ್ತೂ ನಾನು ಹೇಳ್ತಾ ಇರ್ತೇನಲ್ಲ ಸ್ನೇಹಿತರೆ, ಎಣ್ಣೆ ಯಾವಾಗಲೂ ಹಾಕಿದ ನಂತರನೇ ನೀವು ಬೇಗ ಹಾಕೋಕೆ ಹೋಗ್ಬಿಡಿ. ಯಾವಾಗಲೂ ಅದು ಎಣ್ಣೆ ಸಿಡಿತಾ ಆಗಬೇಕು. ಸಾಸಿವೆ ಸಿಡಿದಾದ್ಮೇಲೆ ಹಾಕಬೇಕು. ನೀವು ಹಾಕಿ ನಿಮ್ಮ ಮಕ್ಕಳಿಗೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಟೊಮೆಟೊ ಹಾಕೋದು ನೋಡಿ ಸ್ನೇಹಿತರೆ, ಅರ್ಧ ಟೊಮೆಟೊ ಅಷ್ಟೇ ಹಾಕಿರೋದು. ಎಷ್ಟು ಬೇಗ ಆಗುತ್ತೆ ಅಂದರೆ ನೋಡಿದ್ರೆ 4 ಜನಕ್ಕೆ ಆಗೋಷ್ಟು ಬೇಗ ಮಾಡ್ಕೊಬೋದು, ಕ್ವಿಕ್ಕಾಗಿ ಮಾಡ್ಕೊಬೋದು. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ಸ್ನೇಹಿತರೆ, ಇವಾಗ ರುಬ್ಕೊಂಡಿರೋಂಥ ಮಿಶ್ರಣನ ಹಾಕ್ತಾಯಿದ್ದಾರೆ ನೋಡಿ. ಆಮೇಲೆ ಸ್ವಲ್ಪ ನೀರು ಹಾಕಿದ್ರು. ಈಗ ನಿಮಗೆ ಇವಾಗ 4 ಜನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ನೀರನ್ನು ಸೇರಿಸ್ಕೊಡೋದು. ಸ್ನೇಹಿತರೆ, ಇವಾಗ ನೀರನ್ನ ಸೇರಿಸಿದ್ರು. ಮತ್ತೆ ಸ್ನೇಹಿತರೆ, ಇಷ್ಟೇ. ಎಷ್ಟು ಬೇಗ ಆಗೋಯ್ತು ನೋಡಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಅರಿಶಿನ ಪುಡಿ ಏನೋ ಹಾಕ್ತಾ ಇದ್ದಾರೆ. ಸ್ವಲ್ಪ ಅರಿಶಿನ ನೋಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರು. ಉಪ್ಪು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಜಾಸ್ತಿ ಬೇಡ ನೋಡಿ, ಒಂದು ಸ್ವಲ್ಪ ಉಪ್ಪು ಹಾಕಿದ್ರು. ಅದು 1 ಸೆಕೆಂಡ್ ಕುದ್ರೆ ಸಾಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದೇ 1 ಸೆಕೆಂಡ್ ಕುದ್ರೆ ಸಾಕು ಸ್ನೇಹಿತರೆ, ಅಷ್ಟೇ. ಇದನ್ನೇನು ಜಾಸ್ತಿ ಕುದಿಯೋಂಗೆ ಇಲ್ಲ. ನೋಡಿದ್ರ 10 ನಿಮಿಷದಲ್ಲಿ ಎಷ್ಟು ಬೇಗ ರಸಮ್ ಮಾಡ್ಕೊಂಡು ತಿನ್ಬೋದು. ಮಳೆ ಎಲ್ಲ ಬರ್ತಿರೋಂಥ ಸಂದರ್ಭಗಳಲ್ಲಿ ನಾವು ಈ ರೀತಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಅಡುಗೆಗಳು ಕಲ್ತ್ಕೊಂಡ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಹೆಲ್ತಿ ಫುಡ್ ಕೂಡ ತಿನ್ಬೋದು ಸ್ನೇಹಿತರೆ. ನೋಡಿ, ಇಲ್ಲ ಪುರಿ ಮಾಡಿ ನೋಡಿ ಸ್ನೇಹಿತರೆ. ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಸ್ನೇಹಿತರೆ. 1 ಸೆಕೆಂಡ್ ಕುದ್ರೆ ಸಾಕು. ಒಂದೇ 1 ಸೆಕೆಂಡ್ ಕುದ್ರೆ ಸಾಕಂತೆ. 1 ಕುದೆ 2 ಕುದೆ ಸಾಕು ಸ್ನೇಹಿತರೆ. ನೋಡಿ, ಈಗ ಕುದಿ ಬಂತು. ಇಷ್ಟು ಕುದ್ರೆ ಸಾಕು ಸ್ನೇಹಿತರೆ. 1-2 ಉಕ್ಳು ಬಂದುಬಿಟ್ರೆ ಸಾಕು ನೋಡಿ. ಇವಾಗ 2 ಉಕ್ಳು ನೋಡಿ,
ಇಷ್ಟೆರಡು ಉಕ್ಳು ಬಂದಿದೆ, ಇಷ್ಟು ಕುದ್ರೆ ಸಾಕು. ನೋಡು ಎಷ್ಟು ಕಲರ್ ಇದೆ. ಎಷ್ಟು ಕಲರ್ ಬಂದಿದೆ ನೋಡಿ ಸ್ನೇಹಿತರೆ, ಎಷ್ಟು ರುಚಿ ಇದೆ. ನೀವು ಊಟ ಮಾಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ಕ್ವಿಕ್ಕಾಗಿ ಮಾಡ್ಕೊಳ್ಳೋ ರಸಮ್. ಈ ಥರ ರಸಮ್ಮು ಸೂಪರಾಗಿರುತ್ತೆ ಸ್ನೇಹಿತರೆ. ಅನ್ನಕ್ಕಂತೂ ಸಖತ್ತಾಗಿರುತ್ತೆ. ಅದರಲ್ಲಿ ಇದ್ರ ಜೊತೆಗೆ ಒಂದೆರಡು ಹಪ್ಳ, ಒಂದಿಷ್ಟು ಸೈಡ್ ಉಪ್ಪಿನಕಾಯಿ, ಇಲ್ಲ ಉಪ್ಪಿನಕಾಯಿ ಇಲ್ಲ ಅಂದರೂ ಪರವಾಗಿಲ್ಲ, ಸಂಡಿಗೆ ಇದ್ದರೆ ಸಖತ್ತಾಗಿರುತ್ತೆ ಸ್ನೇಹಿತರೆ. ಸೂಪರಾಗಿರುತ್ತೆ ನೋಡಿ. ನನ್ನ ಅಕ್ಕ ಮಾಡಿದ್ದಾರೆ. ಕೊತ್ತಂಬರಿ ಇವಾಗ ಕುದಿಲಿ ಕುದಿದ್ಮೇಲೆ ನೋಡಿದ್ರೆ ಸ್ನೇಹಿತರೆ ಎಷ್ಟು ರುಚಿ ಇರುತ್ತೆ. ಅದಕ್ಕೆ ಅಡುಗೆಗಳು ದೊಡ್ಡವರು ತುಂಬ ಚೆನ್ನಾಗಿ ಕಲ್ತಿರ್ತಾರೆ ಸ್ನೇಹಿತರೆ. ಹಳೆ ಕಾಲದ ಅಡುಗೆಗಳೇ ಚೆಂದ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಲ್ಲ ಕುದಿ ಬರ್ತಾ ಇದೆ. ಇವಾಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಬೇಕಾಗತ್ತೆ ನೋಡಿ ಸ್ನೇಹಿತರೆ. ಇಷ್ಟೇ, ಇಷ್ಟು ಹಾಕಿದ್ರೆ ಮುಗೀತು ನೋಡಿ. 10 ನಿಮಿಷದಲ್ಲಿ ತಯಾರಾಗುವಂಥ ರಸಮ್. ನೋಡಿದ್ರೆ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ, ಸೂಪರಾಗಿದೆ ಸ್ನೇಹಿತರೆ. ನೀವು ಇವಾಗ ಮಳೆ ಎಲ್ಲ ಬರ್ತಾ ಇದೆಯಲ್ವಾ, ಮಳೆಗಾಲದಲ್ಲಿ ಈ ಥರನ ನೀವು ಮಾಡಿಕೊಂಡು ಮಕ್ಕಳಿಗೆ ಬಿಡಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸರಿನಾ ಸ್ನೇಹಿತರೆ? ಇವಾಗ ಸ್ಟವ್ ಆಫ್ ಮಾಡೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಫೈನಲಾಗಿ ಈ ರೀತಿ ಆಗಿದೆ ರಸಮ್. ನೀವು ಮಾಡ್ಕೊಳ್ಳಿ. ಸರಿನಾ ಸ್ನೇಹಿತರೆ? ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯ ಧನ್ಯವಾದಗಳು.